ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಲ್ಲಿಯಾದರೂ ಈ ರೀತಿಯದಾದಂಥ ಘಟನಾವಳಿಗಳನ್ನು ಕೇಳಿದ್ದೀರಾ? ಇದು ಕೇವಲ ಬಿಹಾರದಲ್ಲಿ ಮಾತ್ರ ಹೀಗೆ ಆಗಲಿಕ್ಕೆ ಸಾಧ್ಯ. ಒಂದೇ ಅವಧಿಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ 3 ಬಾರಿ ತನ್ನ ರಾಜ್ಯದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ. ಅದು ಪೂರ್ತಿ 5 ವರ್ಷದ ಅವಧಿಯಲ್ಲಿ, 3.5 ವರ್ಷದ ಅವಧಿಯಲ್ಲಿ 3 ಬಾರಿ ಮುಖ್ಯಮಂತ್ರಿ. ಒಂದು ಸಲ ಒಂದು ಪಕ್ಷದ ಜೊತೆ, ಇನ್ನೆರಡು ಸಲ ಇನ್ನೊಂದು ಪಕ್ಷದ ಜೊತೆಗೆ. ಅದೇ ವ್ಯಕ್ತಿ ಪದೇ ಪದೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಂಥ ವಿಚಿತ್ರ, ಎಂಥ ವಿಷಾದಕರ, ಎಂಥ ಬೇಸರ, ಎಂಥ ವಿಲಕ್ಷಣ ನೋಡ್ರಿ. ಈ ಪಲ್ಟೂರಾಮ್ ಮಾಡೋ ಕೆಲಸಗಳಿದಾವಲ್ಲ, ರಾಜ್ಯವನ್ನು ಉದ್ಧಾರ ಮಾಡೋ ಕೆಲಸವನ್ನು ಈ ಮನುಷ್ಯ ಮಾಡೋದಿಲ್ಲ. ಈ ಮನುಷ್ಯ ಏನಿದ್ರು ತನ್ನ ಸ್ವಹಿತಾಸಕ್ತಿಗಾಗಿ ಹೇಗೆ ಬೇಕಾದರೂ ಹಾಗೆ ಪಲ್ಟಿ ಹೊಡೆಯಬಲ್ಲರು ಅನ್ನೋದಕ್ಕೆ ಮತ್ತೆ ಸೋಮವಾರ ದಿವಸ ನಿನ್ನೆ ನಡೆದಂಥ ಘಟನೆಯೇ ಸಾಕ್ಷಿ. ನಿಮಗೆ ಗೊತ್ತು, ಫೆಬ್ರವರಿ 12ನೇ ತಾರೀಕು ಸೋಮವಾರ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆದ ಮೇಲೆ ಇವರು ವಿಶ್ವಾಸ ಮತವನ್ನು ಬೇಡಬೇಕಾಗಿತ್ತು ವಿಧಾನಮಂಡಲದಲ್ಲಿ. ಕಳೆದ 1 ವಾರದಿಂದ ಅಲ್ಲಿ ನಡೆದಂಥ ಕಸರತ್ತುಗಳನ್ನು ಬಿಹಾರದಲ್ಲಿ ನೋಡಿಬಿಟ್ರೆ ನೀವು, ಯಾವ ರಾಜ್ಯದಲ್ಲಿಯೂ ಈ ರೀತಿಯಾದಂಥ ಪ್ರಕರಣಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ. ಅಲ್ಲಿರುವಂಥ 19 ಜನ ಕಾಂಗ್ರೆಸ್ಸಿನವ್ರನ್ನ ಹೈದರಾಬಾದಿಗೆ ಕರ್ಕೊಂಡು ಹೋಗಲಾಯಿತು. ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ 19 ಜನ ಹೋಗಲಿ, 16 ಜನ ಹೋದರು. ಹೋಗಲಿ, ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ, ಇವರಾದರೂ ಗಟ್ಟಿಮುಟ್ಟಿದ್ದಾರೆ ಅಂತ ಅನ್ಕೋತೀರಾ? ಇವರೂ ಹೇತಲಾಂಡಿಗಳೇ. ಇವ್ರಿಗೂ ಒಂದು ನಿಯತ್ತಿಲ್ಲ, ನಿಷ್ಠೆ ಇಲ್ಲ, ಧೈರ್ಯ ಇಲ್ಲ, ಏನೂ ಇಲ್ಲ, ಮತ್ತು ದಕ್ಷತೆ ಇಲ್ಲ. ನಾವು ನಾಳೆ ನಮ್ಮ ಮತದಾರರಿಗೆ ಉತ್ತರ ಕೊಡಬೇಕು ಅನ್ನುವಂಥ ಆತ್ಮಸಾಕ್ಷಿ ಇಲ್ಲ. 78 ಜನ ಇದ್ದಾರೆ ರೀ ಅವರು. 79 RJD ಅವರು, ಲಾಲು ಯಾದವ್ ಕಡೆ, 78 BJP ಅವರು. 78 ಜನ ಎಲ್ಲಿ ಚಂಗುಳ್ಳಿ ಆಟ ಆಡಿಬಿಡ್ತಾರೋ, ಕಪ್ಪೆನ ತಕಡಿಯಲ್ಲಿ ಇಟ್ಟಂಗಾಗತ್ತೆ ಅಂತ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇವ್ರನ್ನ ಬಿಹಾರದ ಬೋಧಗಯಾಗೆ ಕಳಿಸ್ತಾರೆ. ಆ ಬೋಧಗಯಾದಲ್ಲಿ ಇವ್ರಿಗೊಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವ್ರಿಗೆ ಸ್ಟೇ. ಕೇಳಿದರೆ ಪ್ರಶಿಕ್ಷಣ ಇದೆ, ಸಭೆಗಳಿದ್ದಾವೆ, ಅದಕ್ಕೋಸ್ಕರ ಮುಂದಿನ ಲೋಕಸಭಾ ಚುನಾವಣೆಗೋಸ್ಕರ ತಯಾರಿ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದೀವಿ ಅಂತ. ಹಾಗೆ ನೋಡಿದರೆ ಇವ್ರನ್ನೆಲ್ಲ ಹೈಜಾಕ್ ಮಾಡಿದ್ದು. ಎಲ್ಲಿ ದುಡ್ಡು ಇಸ್ಕೊಂಡು ಬೇರೆ RJD ಕಡೆ ಹೋಗ್ಬಿಡ್ತಾರಂತ. ಯಾಕೆಂದರೆ ಲಾಲು ಯಾದವ್ ಮಗ ಹೇಳಿದ್ದ, ತೇಜಸ್ವಿ ಯಾದವ್, ಏನಂತ, ಖೇಲಾ ಹೋಗ ಅಂತ, ಆಟ ತೋರಿಸ್ತೀನಿ ನಂದು ಅಂತ ಹೇಳಿದ್ದ. ಎಷ್ಟು ದುಡ್ಡು ಕೊಟ್ಟಬೇಕಾದ್ರೂ ಖರೀದಿ ಮಾಡಲಿಕ್ಕೆ ಆತ ರೆಡಿ ಇದ್ದ. ದುಡ್ಡು ಕೊಟ್ಟರೆ ಓಡಿ ಹೋಗ್ಲಿಕ್ಕೆ ಇವರು ರೆಡಿ ಇದ್ದರು. ಪಕ್ಷಾತೀತವಾಗಿ ಇವರೆಲ್ಲ ಭ್ರಷ್ಟರೇ, ಅದನ್ನು ನಾವು ಮೊದಲು ನೆನಪಿಟ್ಕೋಬೇಕು. ಭಾರತೀಯ ಜನತಾ ಪಕ್ಷ ಅಂದ್ಕೊಳ್ಳಿ ಇವರೆಲ್ಲ ಸಂತರು ಅಂತ ಎಂದೂ ಭಾವಿಸಲೇಬಾರದು. ವ್ಯವಹಾರಕ್ಕಾಗಿ ಕೂತಿರುವಂಥ ರಾಜಕಾರಣಿಗಳು. ರಾಜಕಾರಣ ಏನು ನಿಮಗೆ ಅಂದರೆ ವೃತ್ತಿ ಅಂತ ಹೇಳುವಂಥವ್ರು ಇವರು. ಇವತ್ತು ರಾಜಕಾರಣ ಏನು ಅಂದರೆ ಇವರಿಗೆ ವೃತ್ತಿ. ನಮ್ಮ ವೃತ್ತಿ ಬಾಂಧವರು ಅಂತ ಕರೆಯೋದವರು, ನಮ್ಮದೇ ಪ್ರೊಫೆಷನ್, ನಮ್ಮ ಸಹೋದ್ಯೋಗಿಗಳು ಅಂತ ಕರೀತಾರೆ. ಎಲ್ಲರಿಗೂ ಕೇಳಿದ್ರೆ ಉದ್ಯೋಗನ ರಾಜಕಾರಣ? ಉದ್ಯೋಗ ಅಂತ ಹೇಳ್ತಾರೆ. ಆಯಿತು, ವಿಷಯ ಕೇಳಿ. ಅದಾಯಿತು. ಇನ್ನು ಈ ತೇಜಸ್ವಿ ಯಾದವ್ರಲ್ಲ, ಇವರು ತನ್ನ ಕಡೆಯವ್ರನ್ನೆಲ್ಲ ಒಂದು ಕಡೆ ಹಾಕಿದರು. ಲಾಲು ಯಾದವ್ ಈ ರೀತಿ ವ್ಯವಸ್ಥೆ ಮಾಡಿದರೆ, ಆ ಕಡೆ ನಿತೀಶ್ ಕುಮಾರ್ ಹೇಳ್ತಾರೆ ಖೇಲಾ ಉನ್ಕಾ ನೈ ಹಮಾರಾ ಹೋಗ ಅಂತ. ಅವ್ರ ಕಡೆಯವ್ರನ್ನ ನಾವು ಎತ್ಕೊಂಡ್ಬರ್ತೀವಿ, ನೋಡ್ತಾ ಇರಿ ನೀವು ಅಂತ. ಸೋಮವಾರ ದಿವಸ ಅದಕ್ಕೆ ಎಲ್ಲರೂ ಅಚ್ಚರಿಯಿಂದ ಕೌತುಕದಿಂದ ಕಾಯ್ತಾ ಕೂತಿದ್ರು, ಏನಾಗತ್ತೆ ಪಟ್ನಾದ ವಿಧಾನಮಂಡಲದಲ್ಲಿ ಅಂತೇಳಿ. ಅದಕ್ಕಿಂತ ಮುಖ್ಯವಾದಂಥ ವಿಚಾರ ಒಂದಿತ್ತು. ಏನಂದರೆ ಅಲ್ಲಿ ಒಬ್ಬ ಸಭಾಧ್ಯಕ್ಷ, ಈ ಸಭಾಧ್ಯಕ್ಷಗೆ ಹೇಗಾದರೂ ಮಾಡಿ RJDನ ಅಧಿಕಾರಕ್ಕೆ ತರಬೇಕು ಅಂತ. ಯಾಕಂದ್ರೆ ಆ ಮನುಷ್ಯ RJD ಅವರು, ಅವಧ್ ಬಿಹಾರಿ ಚೌಧರಿ ಅಂತ ಅವ್ರ ಹೆಸರು. ಹೇಗಾದರೂ ಮಾಡಿ ಈ ತೇಜಸ್ವಿ ಯಾದವ್ಗೆ ಸಹಾಯ ಮಾಡಬೇಕು ಅಂತ, ಅವ್ರನ್ನ ಕೆಳಗಿಳಿಸ್ಬೇಕು ಅಂತ BJP ಅವರು ಮತ್ತು JDUದ ನಿತೀಶ್ ಕುಮಾರ್ ಅವರು. ಕೊನೆವರೆಗೂ ಈ ಮನುಷ್ಯ ಹೇಳಿಲ್ಲ, ನಾನು ಈ ಬಹುಮತ ಸಾಬೀತು ಆಗುವವರೆಗೂ ಇಳಿಯೋದಿಲ್ಲ ಅಂತ. ಕೊನೆಗೆ ಸಭೆ ಕರೆಯುತ್ತೆ, ಎಲ್ಲರೂ ಅಲ್ಲಿ ತೇಜಸ್ವಿ ಯಾದವ್ ಮನೇಲಿರ್ತಾರೆ. ಸಭೆಯಲ್ಲಿ ಜನ ಕಡಿಮೆ ಆಗಿದೆ ಅಂದ್ಕೊಳ್ಳಿ, ಇವರು ಸಭಾತ್ಯಾಗ ಮಾಡಿಬಿಡ್ತಾರೆ ಅವ್ರ ಕಡೆ. ಮಜಾ ಆಗಿದ್ದೇನೆಂದರೆ, ಭಾನುವಾರ ದಿವಸ ತೇಜಸ್ವಿ ಯಾದವ್ ಒಂದು ಚಟ ಇದೆ, ಕ್ರಿಕೆಟ್ ಆಡೋದು. ಇವನ ಜೊತೆ ಒಬ್ಬ ಚೇತನ್ ಆನಂದ್ ಅಂತೇಳಿ ಕ್ರಿಕೆಟ್ ಆಡ್ಕೊಂಡಿದ್ರು ಸಂಜೆವರೆಗೂ ಭಾನುವಾರ ದಿವಸ. ಸೋಮವಾರ ದಿವಸ ನೋಡಿದರೆ ನೀಲಿಮಾ, ಆಮೇಲೆ ಚೇತನ್ ಆನಂದ್, ಇನ್ನೊಬ್ಬರು 3 ಜನ ಸೇರಿ NDA ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿತೀಶ್ ಕುಮಾರ್ JDU ಮತ್ತು BJPಯ ಒಕ್ಕೂಟ ಏನಿದೆ NDA, ಅಲ್ಲಿ ಬಂದು 3 ಜನ ಕೂತ್ಕೊಂಡು ಈ ಸಭಾಧ್ಯಕ್ಷರನ್ನ ಕೆಳಗಿಳಿಸುವಂಥ ಒಂದು ಏನು ಇದನ್ನು ಗೊತ್ತುವಳಿಯನ್ನು ಸ್ವೀಕಾರ ಮಾಡ್ತೋ ಅದರ ಪರವಾಗಿ ಸಹಿ ಹಾಕ್ತಾರೆ. ಅಲ್ಲಿ ಮತ್ತೆ ಉಪಸಭಾಧ್ಯಕ್ಷರು ಮುಂದಿನ ನಡಾವಳಿಗಳನ್ನು ನಡೆಸ್ಕೊಳ್ಳಿಕ್ಕೆ ಕೊಡಲಾಗತ್ತೆ. ಆತರ ಹೆಸರು ಮಹೇಶ್ ಹಜಾರಿ ಅಂತೇಳಿ. ಅವ್ರಿಗೆ ಈ ಯಾರು ಅವಧ್ ಬಿಹಾರ್ ಇದ್ರಲ್ಲ ಅವ್ರು ಕೆಳಗಿಳಿಸ್ತಾರೆ. ಬಹುಮತ ಸಾಬೀತಾದ ಮೊದಲೇ ಕೆಲಸ ಏನು ಹೇಳಿ, ಸರ್ಕಾರದಲ್ಲಿ ಸಭಾಧ್ಯಕ್ಷರಿಗೆ ಕೆಳಗಿಳಿ. 14 ದಿವಸ ಇಳಿಯಲಾದಿದ್ರು ಅವರು. ನಾನೇ ಫ್ಲೋರ್ ಟೆಸ್ಟ್ ನೋಡೋದು, ನಾನೇ ವಿಶ್ವಾಸ ಮತವನ್ನು ನೋಡೋದು ಅಂತ ಹಠ ಮಾಡಿದ್ರು ಅವರು. ಯಾವಾಗ ವಿಶ್ವಾಸ ಮತ ಆಯಿತೋ ಅಲ್ಲಿ 243 ಸಂಖ್ಯೆ ಇರೋದಲ್ಲಿ 122
122 ಮತ್ತು ಅಷ್ಟು ಇದ್ದರೆ ಮಾತ್ರ ಬಹುಮತ ಅಂತ ಸಾಬೀತಾಗತ್ತೆ. ಆದರೆ 129 ಜನ ಸದಸ್ಯರು ವಿಶ್ವಾಸ ಮತದ ಪರವಾಗಿ ಮತವನ್ನು ಹಾಕ್ತಾರೆ. ಅಂದರೆ 7 ಜನ ಜಾಸ್ತಿ ಮತ ಹಾಕ್ತಾರೆ. ಅಲ್ಲಿಗೆ ಸರ್ಕಾರ ಸುಭದ್ರ ಆಗತ್ತೆ. ಮತ್ತೆ ಹೇಳ್ತಾ ಇದ್ದಾರೆ ತೇಜಸ್ವಿ ಯಾದವ್ ಖೇಲಾ ಹೋಗ ಅಂತ. ಸಮಸ್ಯೆ ಏನು ಅಂದರೆ ತೇಜಸ್ವಿ ಯಾದವ್, ಲಾಲು ಯಾದವ್, ರಾಬಡಿ ದೇವಿ ಇವರೆಲ್ಲರೂ ಈಗಾಗಲೇ ಜೈಲಿಗೆ ಹತ್ತತ್ರ ಬಂದುಬಿಟ್ಟಿದ್ದಾರೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ನಲ್ಲಿ. ಹೀಗಾಗಿ ಪಕ್ಷವನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆದಂಥ ಸಂದರ್ಭದಲ್ಲಿ ಖೇಲಾ ಹೋಗ ಅಂದರೆ ಏನು ಖೇಲ ಆಡ್ತಾರೆ ಅಂತ ಕಾದು ನೋಡ್ಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.